ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಶಿಕ್ಷಣ ಇಲಾಖೆಯವರೇ ಪದೇ ಪದೇ ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಭಾಳಷ್ಟು ಅಭ್ಯರ್ಥಿಗಳು ಪದೇ ಪದೇ ಶಿಕ್ಷಣ ಇಲಾಖೆಯವರಿಗೆ ಕಾಲ್ ಮಾಡಿದ್ದಾಗಿರ್ಬೋದು, ಅವ್ರು ಮೇಲ್ ಮಾಡಿದ್ದಾಗಿರ್ಬೋದು, ಅದು ಭಾಳಷ್ಟು ಬಾರಿ ಕೇಳಿದ್ದಾಗಿರ್ಬೋದು. ಪದೇ ಪದೇ ಕೇಳಿದಂಥ ಪ್ರಶ್ನೆಗಳಿಗೆ ಶಿಕ್ಷಣ ಇಲಾಖೆಯವರು ಉತ್ತರ ಕೊಟ್ಟಿರೋದ್ರಿಂದ ಈ ಪ್ರಶ್ನೆಗಳು ಯಾವುದು, ಈ ಉತ್ತರ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತಿದ್ದಂಥ ವಿಡಿಯೋವನ್ನು ಎಂಡ್ವರೆಗೆ ನೋಡಿ. ಆದಮೇಲೆ ಭಾಳಷ್ಟು ಜನರಿಗೆ ಭಾಳಷ್ಟು ಡೌಟ್ಸ್ ಇದೆ. ಅದರಲ್ಲಿ ನಾನು ಫೋಕಸ್ ಮಾಡುವಂಥದ್ದು ಆಲ್ಮೋಸ್ಟ್ ಅಲ್ಲಿಗೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ, ಕನ್ನಡ ಮಾಧ್ಯಮ, ಗ್ರಾಮೀಣ ಮೀಸಲಾತಿ ಇವುಗಳಿಗೆ ಅಷ್ಟೇ ಫೋಕಸ್ ಮಾಡ್ತಾ ಹೋಗ್ತೀನಂತೆ. ಇನ್ನಿತರ ಕ್ವಶನ್ಸ್ ನಿಮ್ಮದು ಇತ್ತು ಅಂತಂದರೆ ನೀವು ಈ PDF ಸಿಗುತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು. ಓಕೆ, ಇಲ್ಲಿ ಇವರೇನು ಹೇಳ್ತಾರೆ ಅಂತಂದರೆ, ಇಲ್ಲಿ ಕೇಳ್ತಾರೆ ನೀವು ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ಯಾವ ಯಾವ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ಅಂದ್ಕೊಟ್ಟಿದ್ದಾರೆ. ಇಲ್ಲಿ ಅವರು ಉತ್ತರ ಏನು ಅಂತಂದರೆ, ನೀವು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಮತ್ತು 371 ಬಿಟ್ಟು ಉಳಿದ ಎಲ್ಲ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಬೇಕು, ಎಲ್ಲ ಪ್ರಮಾಣಪತ್ರಗಳನ್ನು ಅಪ್ಲೋಡ್ ಮಾಡಬೇಕಾಗಿದೆ ಅಂದ್ಕೊಟ್ಟಿದ್ದಾರೆ. ಹೀಗಾಗಿ ನಿಮಗೆ ಸಂಬಂಧಪಡುವಂಥ ಎಲ್ಲ ಡಾಕ್ಯುಮೆಂಟ್ಗಳನ್ನು ನೀವು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರಿ. ನೆಕ್ಸ್ಟ್ ಇಲ್ಲಿ ಜಾತಿ ಮತ್ತು ಆದಾಯಕ್ಕೆ ಸಂಬಂಧಪಟ್ಟಂತೆ ಕೇಳಲೆ, ನನ್ನ ಬಳಿ ಇರುವ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ವ್ಯಾಸಂಗಕ್ಕಾಗಿ ಎಂದು ನಮೂದಿಸಲಾಗಿದೆ. ಸದರಿ ಪ್ರಮಾಣಪತ್ರವನ್ನು ನೇಮಕಾತಿಗೆ ಸಲ್ಲಿಸಬಹುದೇ? ನನ್ನ ಕಾಸ್ಟು ವ್ಯಾಸಂಗಕ್ಕಾಗಿ ಅಂತಿದೆ, ನಾನು ಸಲ್ಲಿಸ್ಬೋದು ಅಂತ ಕೇಳಿದರೆ ಅವ್ರು ಹೇಳ್ತಾರೆ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ವ್ಯಾಸಂಗಕ್ಕಾಗಿ ಎಂದು ನಮೂದಿಸಿದ್ದಲ್ಲಿ ಪರಿಗಣಿಸುವುದಿಲ್ಲ. ಯಾರ್ದಾದರೂ ಜಾತಿ ಮತ್ತು ಆದಾಯ ಪ್ರಮಾಣಪತ್ರದ ಮೇಲೆ ವ್ಯಾಸಂಗಕ್ಕಾಗಿ ಅಂತ ಸರ್ಟಿಫಿಕೇಟಲ್ಲಿ ಇತ್ತು ಅಂದರೆ ಅದನ್ನು ಕನ್ಸಿಡರ್ ಮಾಡೋದಿಲ್ಲ ಅಂದ್ಕೊಂಡಿದ್ದಾರೆ. ಹೀಗಾಗಿ ನೀವೇನು ಮಾಡಿ, ಈಗಲೇ ಏನು ಮಾಡಿ, ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣಪತ್ರವನ್ನು ನೋಡಿ ತಹಸೀಲ್ದಾರ್ ಕೊಟ್ಟಂಥದ್ದು, ಅದರ ಮೇಲೆ ಏನಾದರೂ ವ್ಯಾಸಂಗಕ್ಕಾಗಿ ಅಂತ ಬರೆದಿದೆಯಾ ಅದನ್ನು ಸ್ಪಷ್ಟವಾಗಿ ನೋಡಿ. ಅಕಸ್ಮಾತ್ ಬರೆದಿದ್ದರೆ ಅವರು ಅದನ್ನು ರಿಜೆಕ್ಟ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅವ್ರು ಏನು ಹೇಳ್ತಾರೆ ಅಂತಂದರೆ, ಮುಂದುವರೆದು ವ್ಯಾಸಂಗಕ್ಕಾಗಿ ಮತ್ತು ಉದ್ಯೋಗಕ್ಕಾಗಿ ಎಂದು ನಮೂದಿಸದೇ ಇರುವ ಪ್ರಮಾಣಪತ್ರವನ್ನು ಸಲ್ಲಿಸಬಹುದು. ಅಂದರೆ ನೀವು ಈಗ ಸರ್ಟಿಫಿಕೇಟನ್ನು ನೋಡಿಕೊಂಡು ಈ ಎರಡೂ ಶಬ್ದಗಳು ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣಪತ್ರದ ಇದ್ದಾವ ನೋಡಿ. ಇವು ಏನಾದರೂ ಇಲ್ಲದೇ ಇದ್ದರೆ ನಮೂದಿಸದೇ ಇದ್ದರೆ ಅದು ಸಲ್ಲಿಸ್ಬೋದು ಅಂತ ಕೊಡ್ತಾರೆ. ಓಕೆ, ಉದ್ಯೋಗಕ್ಕಾಗಿ ಎಂದು ನಮೂದಿಸಿದ್ದರೆ ಸಲ್ಲಿಸ್ಬೋದು. ಉದ್ಯೋಗಕ್ಕಾಗಿ ಅಂತೇಳಿ ಸ್ಪೆಸಿಫಿಕ್ ಆಗಿ ಜಾತಿ ಪ್ರಮಾಣಪತ್ರದಿದ್ದರೆ ಸಲ್ಲಿಸ್ಬೋದು ಅಂತ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಅಲ್ಲಾಗಿ ಯಾವುದೇ ಜಾತಿ ಪ್ರಮಾಣಪತ್ರದಲ್ಲಿ ವ್ಯಾಸಂಗಕ್ಕಾಗಿ ಮತ್ತು ಉದ್ಯೋಗಕ್ಕಾಗಿ ಅಂತ ಇರೋದಿಲ್ಲ. ಹೀಗಾಗಿ ಯಾರೆಲ್ಲ ಈಗ ತೆಗೆಸಿದಿರಲ್ಲ, ಬ್ಲೈಂಡಾಗಿ ತೆಗೆಸಿರ್ಬೋದು, ವ್ಯಾಸಂಗಕ್ಕಾಗಿ ಏನಂತ ತೆಗೆಸ್ರಿ, ಉದ್ಯೋಗಕ್ಕಾಗಿ ತೆಗೆಸಿದಾಗ ನಿಮ್ಮ ಸರ್ಟಿಫಿಕೇಟನ್ನು ನೋಡ್ಕೊಳ್ಳಿ. ಅದರಲ್ಲಿ ಏನಾದರೂ ವ್ಯಾಸಂಗ ಉದ್ಯೋಗ ಅಂತ ಶಬ್ದ ಇದೆಯಾ ನೋಡ್ಕೊಳ್ಳಿ. ವ್ಯಾಸಂಗ ಅಂತ ಇತ್ತು ಅಂತಂದರೆ ಯಾವುದೇ ಮುಲಾಜಿಲ್ಲದೆ ರಿಜೆಕ್ಟ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಓಕೆ, ಎರಡೂ ಶಬ್ದಗಳು ಇಲ್ಲದೇ ಇದ್ದರೆ ನೀವು ಅದನ್ನೇ ಸಲ್ಲಿಸ್ರಿ. ಅಲ್ಲೇನಾಗುತ್ತೆ, ಅವರು ಸಿಂಧುತ್ವವನ್ನು ಕಡ್ಡಾಯವಾಗಿ ಸಲ್ಲಿಸ್ಬೇಕಂತ ಕೊಡ್ತಾರೆ. ಏನಾದರೂ ಸಿಂಧುತ್ವ ಪ್ರಮಾಣಪತ್ರದಲ್ಲಿ ತೊಂದರೆ ಆಯಿತಪ್ಪ ಜಾತಿ ಪ್ರಮಾಣಪತ್ರ ಅಂದರೆ ರಿಜೆಕ್ಟ್ ಆಗುತ್ತೆ ಅಂಥೇಳಿ ಅವರು ಹೇಳ್ತಾರೆ. ನೆಕ್ಸ್ಟ್ ಇಲ್ಲಿ ನೇಮಕಾತಿಯಲ್ಲಿ ಜಾತಿ ಮತ್ತು ಆದಾಯ ಮೀಸಲಾತಿ ಕೋರಿ ಮುಖ್ಯ ಆಯ್ಕೆ ಪಟ್ಟಿಯಲ್ಲಿ ಸಾಮಾನ್ಯ ವರ್ಗದಲ್ಲಿ ಆಯ್ಕೆಯಾದರೆ ಸಿಂಧುತ್ವವನ್ನು ನೀಡಬೇಕು. ಇಲ್ಲಿ ಏನಾಗುತ್ತೆ, ಯಾರೆಲ್ಲ ಜಾತಿ ಮತ್ತು ಆದಾಯ ಮೀಸಲಾತಿ ಕೋರಿ ಈಗ ಒಬ್ಬರು ಯಾರೋ 2A ಹಾಕಿರ್ತಾರೆ, ನೆಕ್ಸ್ಟ್ ಅವರು ಜನರಲ್ ಮೆರಿಟಲ್ಲಿ ಸೆಲೆಕ್ಟ್ ಆಗ್ತಾರೆ ಅಂತ ಇಟ್ಕೊಳ್ಳಿ, ಅವರು ಸಿಂಧುತ್ವವನ್ನು ಕಡ್ಡಾಯವಾಗಿ ಸಲ್ಲಿಸಬೇಕು ಅಂತ ಕೊಡ್ತಾರೆ. ಉತ್ತಮ ಮೆರಿಟ್ ಇದ್ದರೂ ಸಹ ನೇಮಕಾತಿ ರದ್ದಾಗುತ್ತೆ ಅಕಸ್ಮಾತ್ ಸಿಂಧುತ್ವ ಕೊಡದೇ ಇದ್ದರೆ. ಇಲ್ಲಿ ಕೊಟ್ಟಿದ್ದಾರೆ, ಮೀಸಲಾತಿಯಲ್ಲಿ ಆಯ್ಕೆ ಆದರೂ ಸಹಿತ ಸಿಂಧುತ್ವ ಪ್ರಮಾಣಪತ್ರ ಕಡ್ಡಾಯವಾಗಿ ಸಲ್ಲಿಸಬೇಕಾಗಿರ್ತದೆ. GM ಅಲ್ಲಿ ಆಯ್ಕೆ ಆಗಿದ್ದರೂ ಸಿಂಧುತ್ವ ಕೊಡಬೇಕು. ಅಕಸ್ಮಾತ್ ಸಿಂಧುತ್ವ ಕೊಡದೇ ಇದ್ದರೆ ಅವನು ಔಟ್ ಆಗ್ತಾನೆ. ಹೀಗಾಗಿ ಇದನ್ನು ಸ್ಪಷ್ಟವಾಗಿ ತಿಳ್ಕೊಡ್ರಿ. ನೀವೀಗ 2A ಅಂತ ಹಾಕ್ತೀರಿ, ನಂತರ ಏನು ಮಾಡ್ತೀರಿ, GM ಅಲ್ಲಿ ಸೆಲೆಕ್ಷನ್ ಹಾಕ್ತೀರಿ. ಆವಾಗ ನೀವು ಸಿಂಧುತ್ವ ಸಿಂಧುತ್ವ ಕೊಡದೇ ಇದ್ದರೆ ಆತ ನೇಮಕಾತಿಯಿಂದ ಹೊರಗುಳ್ಕೊಂಡ್ಬಿಡ್ತಾನೆ. ನೀವು GM ಅಲ್ಲಿ ಆಯ್ಕೆ ಆಗಿದ್ದರೂ ಸಹಿತ ಹೊರಗುಳ್ಕೊತಾನೆ. ಹೀಗಾಗಿ ಇದನ್ನು ಸ್ವಲ್ಪ ಸ್ಪಷ್ಟವಾಗಿ ತಿಳ್ಕೊಡ್ರಿ. ನೆಕ್ಸ್ಟು ನಾನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂದರೆ ಇಲ್ಲಿ ABCD ಅಂತ ಇದೆ, ಅವರು ಅದನ್ನೇ ನಮೂದಿಸಿ RD ನಂಬರ್ ಪಡಿಬೇಕು ಅಂತೇಳಿ ಕೊಟ್ಟಿದ್ದಾರೆ. ನಿಮ್ಮ ABCD ಗ್ರೂಪ್ ಇರಲೇಬೇಕು, ಆಲ್ಮೋಸ್ಟ್ ಆಗಿ ಇರುತ್ತೆ, ಅದರ ಬಗ್ಗೆ ಸಮಸ್ಯೆ ಇಲ್ಲ. ಓಕೆ, ನೆಕ್ಸ್ಟು ಇಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣಪತ್ರಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು, ನನಗೆ ವ್ಯಾಸಂಗ ಉದ್ದೇಶಕ್ಕಾಗಿ 2A ಅಡಿಯಲ್ಲಿ ಜಾತಿ ಮತ್ತು ಪ್ರಮಾಣಪತ್ರವನ್ನು ನೀಡಿರುತ್ತಾರೆ. 3A ಪ್ರಮಾಣಪತ್ರದಲ್ಲಿ ಆದಾಯ ಪ್ರಮಾಣಪತ್ರ ನೀಡಲಾಗಿರುತ್ತದೆ, ನಾನು ಯಾವುದಕ್ಕೆ ಸಲ್ಲಿಸ್ಬೋದು. ಇಲ್ಲಿ ಕೆಲವೊಂದಿಷ್ಟು ಜಾತಿಗಳೇನಿದಾವಲ್ಲ ಅದರಲ್ಲಿ ಅಧಿಸೂಚನೆಯಲ್ಲಿ ಕೊಟ್ಟಿದ್ದಾರೆ. ಅವರು ಶಿಕ್ಷಣಕ್ಕಾಗಿ 2A ತೊಗೊತಾರೆ, ಉದ್ಯೋಗಕ್ಕಾಗಿ 3A ತೊಗೊಳ್ತಿರ್ತಾರೆ. ಹೀಗಾಗಿ ನೀವು ಆ ಪ್ರಕಾರ ಹೋಗಿ ಅಂಥೇಳಿ ಅವರು ಹೇಳ್ತಾರೆ. ನೆಕ್ಸ್ಟ್ ಇಲ್ಲಿ ಗ್ರಾಮೀಣ ಮೀಸಲಾತಿಗೆ ಸಂಬಂಧಪಟ್ಟಂತೆ, ನಾನು ಸಾಮಾನ್ಯ ಅಭ್ಯರ್ಥಿಯಾಗಿದ್ದು ಕ್ರಿಮಿ ಲೇಯರ್ ವ್ಯಾಪ್ತಿಗೆ ಕುಟುಂಬ ಬರುತ್ತೆ ಅಂತ ಹೇಳ್ತಾರೆ. ಕ್ರಿಮಿ ಲೇಯರ್ ವ್ಯಾಪ್ತಿಗೆ ನಮ್ಮ ಕುಟುಂಬ ಆದಾಯ ಮಿತಿ
ಲಕ್ಷಕ್ಕೂ ಒಳಪಡುತ್ತೆ ನಾನು ಮೀಸಲಾತಿ ಕೋರಬಹುದೇ ಅಂತ ಕೊಟ್ಟಿದ್ರೆ ಅದು ಬರೋದಿಲ್ಲ. ಯಾರೆಲ್ಲ ಕ್ರಿಮಿ ಲೇಯರ್ ಇರ್ತೀರಿ ಅವ್ರಿಗೆ ಆಲ್ಮೋಸ್ಟಲ್ ಆಗಿ ಜಾತಿ ಮತ್ತು ಆದಾಯ ಪ್ರಮಾಣಪತ್ರದ ಅಡಿಯಲ್ಲಿ ಬಂದು ಕ್ರಿಮಿ ಲೇಯರ್ ಕ್ರಾಸ್ ಮಾಡೋರಿಗೆ ಯಾವುದೇ ರೀತಿಯಾದಂಥ ಗ್ರಾಮೀಣ ಮೀಸಲಾತಿ ಬರೋದಿಲ್ಲ. ಅವರೇನು ಮಾಡಬೇಕು, ನಮೂನೆ ಒಂದರಲ್ಲಿ ಪಡಿಬೇಕು ಅಂತಿದೆ. ನೆಕ್ಸ್ಟ್ ನಾನು ಸಾಮಾನ್ಯ ಅಭ್ಯರ್ಥಿಯಾಗಿದ್ದು GM ಕ್ರಿಮಿ ಲೇಯರ್ ವ್ಯಾಪ್ತಿಗೆ ಕುಟುಂಬಕ್ಕೆ ಲಕ್ಷ ಒಳಪಡುತ್ತೆ ನಾನು ಮೀಸಲಾತಿ ಕೋರಬಹುದೇ? ಸಾಮಾನ್ಯ ವರ್ಗದವ್ರಿಗೆ ಸೇರಿದು ಕೋರಬಹುದು. ನಮೂನೆ ಒಂದರಲ್ಲಿ ತಹಶೀಲ್ದಾರ್ ಅವರು ಒಂದು RD ನಂಬರ್ ಉಳಿದಂಥದ್ದು ಕೊಡ್ತಾರೆ, ಅದನ್ನು ನೀವು ತಹಶೀಲ್ದಾರ್ ಕಡೆಯಿಂದ ತೊಗೋಬೇಕಾಗುತ್ತೆ ಯಾರೆಲ್ಲ ಕ್ರಿಮಿ ಲೇಯರಿಂದ ಕ್ರಾಸ್ ಮಾಡ್ತೀರಿ. ನೆಕ್ಸ್ಟ್ ನಾನು ಹಿಂದುಳಿದ ವರ್ಗದ ವಾರ್ಷಿಕ ಆದಾಯ 8 ಲಕ್ಷಕ್ಕೂ ಹೆಚ್ಚಿದೆ ನಾನು ಮೀಸಲಾತಿ ಕೋರಬಹುದೇ? ನೀವು ಸಹಿತ ಗ್ರಾಮೀಣ ಮೀಸಲಾತಿ ಕೆನೆಪದರು ಕ್ರಿಮಿ ಲೇಯರ್ ಅನ್ವಯಿಸಿರೋದ್ರಿಂದ ಗ್ರಾಮೀಣ ಮೀಸಲಾತಿ ಕ್ಲೇಮ್ ಮಾಡೋದು ಬರುವುದಿಲ್ಲ. ಓಕೆ, ಯಾರು ಪದರನ್ನು ಕ್ರಾಸ್ ಮಾಡ್ತೀರೋ ಅವರು ನಮೂನೆ ಒಂದರಲ್ಲೇ ಪಡಿಬೇಕು. ಓಕೆ, ನೆಕ್ಸ್ಟು ನಾನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅಂದರೆ ಪ್ರವರ್ಗ SC ST ಬರ್ತೇನೆ ನಾನು ಗ್ರಾಮೀಣ ಮೀಸಲಾತಿ ಕೋರಬಹುದೇ ಕೇಳಿದರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾದಂಥ ಕ್ರಿಮಿ ಲೇಯರ್ ನೀತಿ ಅನ್ವಯಿಸುವುದಿಲ್ಲ. ಹೀಗಾಗಿ SC ST ಕ್ಯಾಟಗರಿ ಒಂದವರು ಗ್ರಾಮೀಣ ಮೀಸಲಾತಿ ಸಿಗುತ್ತೆ. ನೆಕ್ಸ್ಟು ನಾನು ಸಾಮಾನ್ಯ ವರ್ಗದ ಅಭ್ಯರ್ಥಿಯಾಗಿದ್ದು ವಾರ್ಷಿಕ 8 ಲಕ್ಷಕ್ಕೂ ಹೆಚ್ಚು ಆದಾಯ ಇದೆ ಕೆನಪಿ ಒಳಪಡುತ್ತೆ ಗ್ರಾಮೀಣ ಮೀಸಲಾತಿ ಹೊರತುಪಡಿಸಿ ಉಳಿದಂತೆ ಸಮತಲ ಸಮಿತಿಯಲ್ಲಿ ಮಾಜಿ ಸದಸ್ಯ ಕನ್ನಡ ಮಾಧ್ಯಮ ಅಂಗಬೇಕು ಇವೆಲ್ಲ ಕೋರಬಹುದು ಅಂತ ಕೊಡ್ತಾರೆ. ನೋಡಿ, ವಾರ್ಷಿಕ 8 ಲಕ್ಷಕ್ಕೂ ಹೆಚ್ಚಿದ್ದಾಗ ನೀವು ಗ್ರಾಮೀಣ ಮೀಸಲಾತಿ ಹೋಗುತ್ತೆ, ಆದರೆ ಉಳಿದಂಥವೆಲ್ಲ ಮೀಸಲಾತಿ ಕೋರಬಹುದು. ಯಾವುದು ಕನ್ನಡ ಮಾಧ್ಯಮಕ್ಕೆ ಮಾಜಿ ಸೈನಿಕರು ಇವಕ್ಕೇನು ಸಂಬಂಧ ಇಲ್ಲ, ಜಸ್ಟ್ ನಿಮ್ಮದು 8 ಲಕ್ಷ ದಾಟ್ತು ಅಂದರೆ ಗ್ರಾಮೀಣ ಅನ್ನೋದು ಹೋಗುತ್ತೆ. ನೆಕ್ಸ್ಟ್ ನಾನು 2A ಪ್ರವರ್ಗಕ್ಕೆ ಸೇರಿದ್ದು 1ನೇಯಿಂದ 10ನೇ ತರಗತಿವರೆಗೆ ಗ್ರಾಮೀಣ ಪ್ರದೇಶದಲ್ಲಿ ವ್ಯಾಸಂಗ ಮಾಡಿದೆ. ನನ್ನ ತಂದೆಯವರು ಸರ್ಕಾರಿ ನೌಕರರು 8 ಲಕ್ಷ ಹೆಚ್ಚಿದೆ ಸಾಮಾನ್ಯ ವರ್ಗದಲ್ಲಿ ಗ್ರಾಮೀಣ ಮೀಸಲಾತಿ ಅನ್ವಯಿಸುತ್ತದೆ. ಇದು ಸಹಿತ ಗ್ರಾಮೀಣ ಮೀಸಲಾತಿ ಕೆನೆಪದ ನೀತಿ ಅನ್ವಯಿಸೋದ್ರಿಂದ ಅದು ವಾರ್ಷಿಕ ಕುಟುಂಬದ 8 ಲಕ್ಷಕ್ಕೂ ಹೆಚ್ಚಿದ ಗ್ರಾಮೀಣ ಮೀಸಲಾತಿಯನ್ನು ಅವಕಾಶವಿರುವುದಿಲ್ಲ. ನೀವು 2Aದಲ್ಲಿ ಇಟ್ಕೊಂಡು 2A ಜಾತಿಯನ್ನು ತಗೊಂಡು GM ಗ್ರಾಮೀಣವನ್ನು ಕೇಳಿಕ್ಕೆ ಬರೋದಿಲ್ಲ. ನೀವು GMಲ್ಲಿ ಇಟ್ಕೊಂಡು ನೀವೇನು ಮಾಡ್ಬೋದು, ಕಾಸ್ಟ್ ರಿಸರ್ವೇಷನನ್ನು ತೆಗೆಸ್ಬೋದು. ನೆಕ್ಸ್ಟು GPTಗೆ ಸಂಬಂಧಪಟ್ಟಂತಿದೆ, ಅದಕ್ಕಿಂತ ಹೆಚ್ಚು ಬೇಡ. ನೆಕ್ಸ್ಟು ಕನ್ನಡ ಮಾಧ್ಯಮಕ್ಕೆ ಸಂಬಂಧಪಡುವಂಥ ಯಾವುದೇ ರೀತಿಯಾದಂಥ ಪ್ರಶ್ನೆಗಳು ಇಲ್ಲಿ ಕೇಳಿಲ್ಲ. ಓಕೆ, ಈ ರೀತಿಯಾಗಿ ಏನಿದೆ ಕನ್ನಡ ಮಾಧ್ಯಮ ಇಲ್ಲಿ ಕೊಟ್ಟಿದ್ದಾರೆ. ನಾನು ಕನ್ನಡ ನನ್ನ ಪದವಿಯನ್ನು ಪದವಿಗೆ ಸಂಬಂಧಪಡುತ್ತೆ. ಓಕೆ, ಈ ರೀತಿಯಾದಂಥ ಪ್ರಶ್ನೆ ಉತ್ತರಗಳಿದ್ದಾವೆ. ನೀವು ಇದನ್ನು ಡೀಟೇಲಾಗಿ ಇನ್ನೊಮ್ಮೆ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಸಂಬಂಧಪಡುವಂಥದ್ದನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.